ಗೈಸ್ ಇವಾಗ ನಮ್ಮಮ್ಮ ಬಂದರು, ಜಸ್ಟ್ ಇವಾಗಿನೂ ಬಂದರು. ಏನಕ್ಕೆ ಅಂತ ಅಂದರೆ ಅವರು ಗೆಸ್ಟ್ ಬರ್ತಾರಲ್ವಾ, ನಾನು ಒಬ್ಬಳೇ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಮ್ಮಮ್ಮ, ಯಾಕೆಂದರೆ ನಮ್ಮಮ್ಮನೂರವರೇ, ಅದಕ್ಕೋಸ್ಕರ ನಮ್ಮಮ್ಮ ಬಂದಿದೆ. ಇಲ್ಲಿ ನೋಡಿ ಗೈಸ್, ಎಲ್ಲಡಿಕೆ ಹಾಕ್ಕೊಂಡು ತೆಗಿ, ಕೈ ತೆಗಿ. ನಮ್ಮಮ್ಮ ಎಲ್ಲಡಿಕೆ ಹಾಕ್ಕೊಳುತ್ತೆ ಗೈಸ್. ಊಟ ಮಾಡ್ತಾ ಎಲ್ಲ ಸೊ ಗೈಸ್ ಇವಾಗ ಅವ್ರು ಇನ್ನೂ ಬಂದಿಲ್ಲ, ಸೊ ಅವ್ರಿಗೋಸ್ಕರ ವೇಟಿಂಗ್. ಬರಬೇಕು. ನಾನು ಜ್ಯೂಸು ಎಲ್ಲ ತಂದಿಟ್ಟಿದ್ದೀನಿ. ಇವತ್ತು ಮಂಡೇ, ಅವ್ರು ನೆನ್ನೆನೇ ಬರ್ತೀನಿ ಅಂದರು. ನೆನ್ನೆ ಬಂದಿದ್ರೆ ಬಿರಿಯಾನಿ ಮತ್ತು ಚಿಕನ್ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದು. ಅವ್ರು ನೆನ್ನೆ ಬರಲಿಲ್ಲ. ಸ್ವಲ್ಪ ಗುರುಪ್ರೇಷ ಇತ್ತಂತೆ, ಸೊ ಅಲ್ಲಿ ಹೋಗಿದ್ರು. ಅದಕ್ಕೆ ಅವರು ಬರಲಿಲ್ಲ. ಇವಾಗ ಬರ್ತಿದ್ದಾರೆ ನೋಡ್ಕೊಂಡು ಹೋಗೋಕ್ಕೆ. ಮತ್ತೆ ಅವರು ಹಾಸನ್ಗೆ ಹೋಗ್ಬೇಕು ಪಾಪ, ಅದಕ್ಕೂ ನಾನು ನೋಡೋಕ್ಕೋಸ್ಕರ ಬರ್ತಿದ್ದಾರೆ ಗೈಸ್. ಇವತ್ತು ಹೋಗ್ತಾರಂತ? ಇವತ್ತು ಹೋಯ್ತಾರಂತೆ. ಸೊ ನೋಡಿ, ಸುಮ್ಮನೆ ನಮ್ಮ ಹತ್ರ ಬೆಲೆ ಅಂತೀನಲ್ವಾ. ವೆಲ್ಕಮ್ ಬ್ಯಾಕ್ ಟು ತನಗೋಡ ಕಾಕ್ಸ್ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ರೆ, ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡೋಣ. ಇವಾಗ ಟೈಮ್ ಬಂದ್ಬಿಟ್ಟು ಆಲ್ರೆಡಿ 10:30 ಆಗಿದೆ. ಸೊ ಲಾಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಮಾಡೋ ಲಾಗ್ನ ಮರ್ತೋದೆ. ನಮ್ಮ ಯಜಮಾನ್ ಟಿಫನ್ ತಿನ್ಕೊಂಡು ಹೋದ್ರು. ತಿಂಡಿ ಬಂದ್ಬಿಟ್ಟು ಬಿಸಿಬೇಳೆ ಭಾತ್ ಮಾಡಿದ್ದೀನಿ. ಇವತ್ತು ಮಂಡೇ, ನಾಳೆ ಮಂಗಳೂರು ಆಗಿದ್ದರಿಂದ ನಮ್ಮ ದೇವ್ರ ಪೂಜೆ ಮಾಡಬೇಕು. ಅದಕ್ಕೋಸ್ಕರ ಇವಾಗ ನಾನು ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಮನೆಯ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಬೇಕಾಗತ್ತೆ. ಎಲ್ಲಾದ್ರೂ ನಿಮ್ದು ತಿಂಡಿ ಆಯ್ತು ಅಂತ ಅನ್ಕೋತೀನಿ. ಲಾಗ್ನ ಸ್ಟಾರ್ಟ್ ಮಾಡೋಣ, ಬನ್ನಿ. ಸೊ ಗೈಸ್, ಮನೆ ಎಷ್ಟು ಕೆಲಸ ಇರುತ್ತೆ ಅಂದ್ರೆ ಅಷ್ಟು ಕೆಲಸ ಇರುತ್ತೆ. ಮಾಡ್ತಾನೇ ಇರಬೇಕು. ಇವಾಗ ಅದೆಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡಿ ಆಯ್ತು ಗೈಸ್. ಇವಾಗ ತಿಂಡಿ ಮಾಡಿದ್ನಲ್ಲ, ಪಾತ್ರೆ ಇತ್ತು, ಪಾತ್ರೆ ತೊಳಿಬೇಕು. ಬಿಸಿಬೇಳೆ ಭಾತ್ ತಿಂದ್ಬಿಟ್ಟು ಅವ್ರು ಹೋದ್ರು ಕೆಲ್ಸಕ್ಕೆ. ಇವಾಗ ನಾನು ಫುಲ್ ಮನೆ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಎಷ್ಟು ಕೆಲಸ ಇರುತ್ತೆ ಅಲ್ವಾ. ಇದು ಮಾಡ್ಕೋ ತಿನ್ನು ಕ್ಲೀನ್ ಮಾಡು, ಮತ್ತೆ ಇದು ಮಾಡ್ಕೋ ತಿನ್ನು ಕ್ಲೀನ್ ಮಾಡು. ಗೈಸ್ ಬನ್ನಿ ಪಾತ್ರೆ ತೊಳೆಯೋಣ ಗೈಸ್. ಇಷ್ಟು ದಿನ ಎಂತಕ್ಕೆ ವಿಡಿಯೋ ಮಾಡಿಲ್ಲ ಅಂದಿದ್ರೆ, ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಅದಕ್ಕೆ ನಾನು ವಿಡಿಯೋ ಮಾಡಿರ್ಲಿಲ್ಲ. ನಾನು ಹೇಳಿದ್ದೆ ನಿಮ್ಗೆ ಆಮೇಲೆ ಡೈಲಿ ವ್ಲಾಗ್ ಆಗ್ತೀನಿ ಅಂತ. ಯಾಕೋ ವ್ಲಾಗು ನನಗೂ ಬರ್ತಾ ಇಲ್ವೋ ಇಲ್ಲ ಏನು ಅಂತ ಗೊತ್ತಾಗ್ತಿಲ್ಲ. ವ್ಯೂಸ್ ಬರ್ತಿಲ್ಲ ಅಂತ ಆ ಥರ ಏನಿಲ್ಲ, ಗೊತ್ತಿಲ್ಲ ಗೈಸ್ ಏಂತಕ್ಕೆ ಅಂತ ಗೊತ್ತಿಲ್ಲ. ಸೊ ಇನ್ಮೇಲೆ ದಿನ ವ್ಲಾಗ್ನ ಡೈಲಿ ಬೇಸಿಸ್ ಮೇಲೆ ವ್ಲಾಗ್ನ ಹಾಕೋಣ ಅಂತ ಅನ್ಕೊಂಡಿದ್ದೀನಿ. ಹಾಕ್ಲೇಬೇಕು ಅಂತ ಅನ್ಕೋತೀನಿ. ಆದ್ರೆ ಅದೇನಾಗುತ್ತೆ ಅಂತಾನೆ ಗೊತ್ತಿಲ್ಲ ನನಗೆ. ಹಾಕೋದಕ್ಕೆ ಆಗಲ್ಲ. ನಾನು ಹಾಕ್ಬೇಕು ವ್ಲಾಗ್ನ ಡೈಲಿ ಮಿಸ್ ಮಾಡ್ದಿರಂಗೆ ಡೈಲಿ ಹಾಕ್ಬೇಕು ಅಂತ ಅನ್ಕೋತೀನಿ. ಬಟ್ ಗೊತ್ತಿಲ್ಲ ಏನಕ್ಕೆ ಅಂತ. ಮಿಸ್ ಮಾಡಲ್ಲ ಜಾಸ್ತಿ ನನಗೆ, ವ್ಲಾಗ್ನ ಹಾಕ್ತೀನಿ. ನನಗೆ ಇನ್ಸ್ಟಾನೂ ಇದೆ. ಪ್ಲೀಸ್ ಯಾರೆಲ್ಲ ಇನ್ಸ್ಟಾ ಫಾಲೋ ಮಾಡ್ಕೊಳ್ಳಿಲ್ಲ ಬೇಗ ಹೋಗಿ, ನನ್ನ ID ಬಂದಿಲ್ಲ, ಹಾಕಿರ್ತೀನಿ. ತನು ಶ್ರೀನಿವಾಸ್ ಗೌಡ ಅಂತ ಇದೆ ನನ್ನ ID. ಪ್ಲೀಸ್ ಹೋಗಿ ಬೇಗ ಫಾಲೋ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಯಾರೇನೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ FBನೂ ಇದೆ, FBಯನ್ನು ಹೋಗಿ ಫಾಲೋ ಮಾಡ್ಕೊಳ್ಳಿ. ಪಾತ್ರೆ ತೊಳ್ಬಿಟ್ಟು ನಿಮಗೆ ಸಿಗ್ತೀನಿ ಗೈಸ್. ಇನ್ನು ಏನು ಕೆಲಸ ಇದೆ ನೋಡಬೇಕು. ನೋಡಾದ್ಮೇಲೆ ಪಾತ್ರೆ ತೊಳೆದ್ಮೇಲೆ ನಿಮಗೆ ನಾನು ಸಿಗ್ತೀನಿ. ಬಾಯ್ ಗೈಸ್. ಪಾತ್ರೆ ಎಲ್ಲ ತೊಳೆದು ಫುಲ್ ಕಿಚನ್ನ ಈ ಥರ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ನೋಡ್ತಾ ಇರ್ಬೋದು ನೀವು, ನೋಡಿ ಫುಲ್ ಕ್ಲೀನಾಗಿದೆ.
ಇವಾಗ ಕಸ ಗುಡಿಸ್ಬೇಕು, ನಾನು ಸ್ನಾನಕ್ಕೆ ಹೋಗ್ಬೇಕು, ಮತ್ತು ದೇವ್ರ ಸಾಮಾನು ತೊಳಿಬೇಕು. ತುಂಬಾ ಕೆಲಸ ಇದೆ ಗಾಯ್ಸ್. ನೋಡಿ ಈ ಥರ ಫುಲ್ಲು ಕಿಚನ್ನ ಕ್ಲೀನ್ ಮಾಡಿದ್ದೀನಿ. ಫೈನಲಿ ಪಾತ್ರೆ ಎಲ್ಲ ತೊಳೆದಾಯ್ತು, ಕಿಚನ್ ಎಲ್ಲ ಈ ಥರ ಕ್ಲೀನ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಫುಲ್ ಕಿಚನ್ ಕ್ಲೀನ್ ಆಗಿದೆ. ಇವಾಗ ಕಸ ಗುಡಿಸ್ಬಿಟ್ಟು ಸ್ನಾನಕ್ಕೆ ಹೋಗ್ಬೇಕು. ಸ್ನಾನದಿಂದ ಬಂದಮೇಲೆ ದೇವ್ರ ಸಾಮಾನು ತೊಳ್ಕೊಬೇಕು. ಸ್ವಲ್ಪ ಮೀಶೋಯಿಂದ ಪ್ರಾಡಕ್ಟ್ ಬರೋದಿದೆ, ಅದನ್ನು ಸ್ವಲ್ಪ ರಿವೀಲ್ ಮಾಡ್ತೀನಿ ಹೇಗಿದೆ, ಯಾವ ಥರ ಇದೆ ಪ್ರಾಡಕ್ಟ್ ಅಂತ ನಿಮಗೆ ನಾನು ಹೇಳ್ತೀನಿ. ಇಷ್ಟ ಆದರೆ ನೀವು ತೊಗೋಬೋದು. ಒಂದು ಸ್ವಲ್ಪ ನಾನು ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೆ, ಅದನ್ನು ಈ ಲಾಗಲ್ಲಾದರೆ ಈ ಲಾಗ್ ಮಾಡ್ತೀನಿ, ಇಲ್ಲ ಬೇರೆ ಲಾಗ್ ಮಾಡ್ತೀನಿ, ಗೊತ್ತಿಲ್ಲ. ಈ ಲಾಗ್ ಆದರೆ ಕಂಟಿನ್ಯೂಷನ್ ಲಾಗ್ನ ಅಟ್ಯಾಚ್ ಮಾಡ್ತೀನಿ, ಇಲ್ಲ ಅಂತಂದರೆ ನಾನು ಬೇರೆ ಲಾಗ್ನ ಮಾಡ್ತೀನಿ. ಇಲ್ಲಿ ನೋಡಿ ಫುಲ್ಲು ಕ್ಲೀನ್ ಆಗಿದೆ ಮನೆ. ಇನ್ನೇನು ಇಲ್ಲ ಗೈಸ್, ಕಸ ಒಂದು ಗುಡಿಸ್ಬೇಕು. ನಾನು ಸ್ನಾನಕ್ಕೆ ಹೋದರೆ ಆಯಿತು. ಮತ್ತು ಸ್ವಲ್ಪ ಮಾರ್ಕೆಟ್ಗೆ ಹೋಗ್ಬಿಟ್ಟು ತರಕಾರಿ ತೊಗೊಂಬರ್ಬೇಕು. ಇವತ್ತು ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೆನ್ನೆ ಚಿಕನ್ ಎಲ್ಲ ಮಾಡಿದ್ದು, ನಮ್ಮ ಮಮ್ಮಿ ಬಂದಿದ್ರು, ಸೊ ಚಿಕನ್ ಎಲ್ಲ ಮಾಡಿದ್ದೆ. ಇವಾಗ ಸ್ವಲ್ಪ ಬೆಂಡೆಕಾಯಿ ತಂದ್ಬಿಟ್ಟು ಬೆಂಡೆಕಾಯಿ ಸಾಂಬಾರು ಮಾಡಬೇಕು. ಬೆಂಡೆಕಾಯಿ ಸಾಂಬಾರು ಆದರೆ ಮುದ್ದೆ ಮಾಡ್ತೀನಿ, ಇಲ್ಲಾಂದರೆ ಅನ್ನ ಮಾಡ್ತೀನಿ. ಮುದ್ದೆ ನಾನು ಅಷ್ಟೊಂದು ತಿನ್ನಲ್ಲ, ನಾನು ಯಜಮಾನ್ರಾಗಲಿ ನಾನಾಗಲಿ. ಚಪಾತಿ ಆದರೆ ಓಕೆ, ಮಧ್ಯಾಹ್ನ ತಿನ್ಬೋದು, ಮುದ್ದೆ ತಿನ್ನೋಕ್ಕಾಗಲ್ಲ. ಸೊ ಇಲ್ಲಾಂದರೆ ಮುದ್ದೆ ಆದರೆ ಮುದ್ದೆ ಮಾಡ್ತೀನಿ, ಎಲ್ಲ ಎರಡೂ ಮಾಡ್ತೀನಿ. ನೋಡಬೇಕು, ನಮ್ಮ ಯಜಮಾನ್ರಿಗೆ ಫೋನ್ ಮಾಡಿ ಕೇಳಬೇಕು ಏನು ಬೇಕು ಅಂತ. ಅವರು ಊಟಕ್ಕೆ ಬರ್ತೀನಿ ಅಂದರೆ ಅಡುಗೆ ಮಾಡಬೇಕು. ಸೊ ಇವಾಗ ಹೋಗ್ಬಿಟ್ಟು ಸ್ನಾನ ಮಾಡಿಕೊಂಡು ಹೋಗ್ಬಿಟ್ಟು ಮಾರ್ಕೆಟ್ಗೆ ಹೋಗಿ ಫಸ್ಟ್ ತರಕಾರಿ ತೊಗೊಬರೋಣ ಬನ್ನಿ. ನೋಡಿ ಈ ರೀತಿ ರಂಗೋಲಿ ಬಿಟ್ಟಿದ್ದೀವಿ ನೋಡಿ, ಈ ಥರ ರೆಡಿ ಮಾಡಿದ್ದೀನಿ ಮನೆ. ಫೈನಲಿ ಮನೆ ನೀಟ್ ಕಸ ಗುಡಿಸಿ ಎಲ್ಲ ಆಯಿತು. ಇವಾಗ ಸ್ನಾನಕ್ಕೆ ಹೋಗಿ ಮಾರ್ಕೆಟ್ಗೆ ಹೋಗ್ಬೇಕಾಗತ್ತೆ. ಗೈಸ್ ಏನು ಗೊತ್ತಾ, ನಿಮಗೆ ಯಾರಿಗಾದ್ರೂ ನಮ್ಮನೆ ಹೋಮ್ ಟೂರ್ ಬೇಕು ಅಂತ ಇದ್ದರೆ ಕೆಳಗಡೆ ಕಮೆಂಟಲ್ಲಿ ಹೋಮ್ ಟೂರ್ ಅಂತ ಕಮೆಂಟ್ ಹಾಕಿ. ಆದರೆ ನನ್ನ ಕೈಲಿ ಹೋಮ್ ಟೂರ್ನ ಮಾಡಿಬಿಟ್ಟು ಹಾಕ್ತೀನಿ. ಸೊ ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ. ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನನಗೆ ಅಟ್ಲೀಸ್ಟ್ ವ್ಯೂಸ್ ಕೊಡ್ತೀರಾ, ಥ್ಯಾಂಕ್ ಯು ಸೋ ಮಚ್. ನಾನು ನಾನು ಯಾವತ್ತೂ ಬಿಟ್ಕೊಡಂಗಿದ್ರೆ ನಾನು ವೀಡಿಯೋನೇ ಮಾಡ್ತಿರ್ಲಿಲ್ಲ. ಅದಕ್ಕೋಸ್ಕರ ನನಗೆ ಗೊತ್ತು ನೀವೆಲ್ಲ ನಂಗೆ ಸಪೋರ್ಟ್ ಮಾಡ್ತೀರಾ ಅಂತ. ನನಗೆ ಹೆಂಗೆ ಇನ್ಸ್ಟಾಗ್ರಾಮಲ್ಲಿ ಸಪೋರ್ಟ್ ಮಾಡಿದ್ದೀರಾ, ಪ್ಲೀಸ್ ಇದೇ ಥರ ನನಗೆ ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡಿ. ನಂಗೆ ಆಲ್ರೆಡಿ ಫಾಲೋವರ್ಸ್ ಇದ್ದಾರೆ, ಬಟ್ ನನಗೆ ವ್ಯೂಸ್ ಆಗ್ತಿಲ್ಲ. ಏನಕ್ಕೆ ವ್ಯೂಸ್ ಆಗ್ತಿಲ್ಲ, ನಾನು ಏನಾದರೂ ಮಿಸ್ಟೇಕ್ ಮಾಡ್ತಾಯಿದ್ದೀನ, ವೀಡಿಯೋ ಹಾಕೋದ್ರಲ್ಲಿ ಏನಾದರೂ ಮಿಸ್ಟೇಕ್ ಮಾಡ್ತಾಯಿದ್ದೀನ, ಇಲ್ಲ ಏನು ಅಂತ ನನಗೆ ಪ್ರಾಮಿಸ್ ಗೊತ್ತಿಲ್ಲ. ಬಟ್ ನಾನು ಸುಮ್ಮನೆ ಹಾಕ್ತಾ ಇದ್ದೀನಿ. ಸೊ ಎಸ್ ಗೈಸ್, ನಿಮಗೆ ಯಾರಿಗಾದ್ರೂ ಮನೆ ಹೋಮ್ ಟೂರ್ ಬೇಕು ಅಂತ ಕಮೆಂಟ್ ಮಾಡಿದ್ರೆ, ಒಬ್ಬರು ಕಮೆಂಟ್ ಮಾಡಿದ್ರೆ ನಂಗೆ ಸಾಕು, ನಾನು ನನ್ನ ಮನೆ ಹೋಮ್ ಟೂರ್ನ ಮಾಡಿಬಿಟ್ಟು ಹಾಕ್ತೀನಿ. ಫೈನಲಿ ಇವಾಗ ಸ್ನಾನ ಮಾಡಿ ರೆಡಿಯಾಗಿದ್ದೀನಿ, ಮಾರ್ಕೆಟ್ಗೆ ಹೋಗಬೇಕು. ಮಾರ್ಕೆಟ್ ಇಲ್ಲೇ ನಮ್ಮ ಮನೆ ಹತ್ರನೇ ಇರೋದು. ಸೊ ಹತ್ರ ಇರೋದ್ರಿಂದ ನಾನು ತರಕಾರಿನ ತಂದು ಇಟ್ಕೊಳ್ಳಲ್ಲ. ನಮ್ಮ ಮನೆ ಮಾರ್ಕೆಟ್ ಇಲ್ಲೇ ಅಲ್ವಾ, ಒಂದು 10 feet ಹಾಕಿದ್ರೆ ಮಾರ್ಕೆಟ್ ಸಿಕ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಐಟಮ್ನ ತಂದು ಇಟ್ಕೊಳ್ಳಲ್ಲ. ಆವಾಗಲೇ ಫ್ರೆಶ್ ಆಗಿ ತೊಗೊಂಬರ್ತೀನಿ. ಆವಾಗೆಲ್ಲ ಏನು ಮಾಡ್ತಿದ್ದೆ ಅಂತಂದರೆ ಆಮೇಲೆ ಇದ್ದಾಗ ತಂದು ಸ್ಟಾಕ್ ಮಾಡ್ಕೋತಿದ್ದೆ. ಆಮೇಲೆ ನಾನು ಜಾಸ್ತಿ ಮಾಡ್ತಾನೂ ಇರಲಿಲ್ವಲ್ಲ ಅಡುಗೆ. ಅವಾಗ ಏನಾಗೋದು ಅಂದರೆ ಕರ್ಗೋಗೋದು, ಆ ಥರ ಎಲ್ಲ ಆಗೋದು. ಇವಾಗ ಏನು ಅಂದರೆ ಏನು ಬೇಕೋ ಏನು ಬೇಡವೋ ಅರ್ಜೆಂಟಿಗೆ ಬೇಕು ಅಂದರೆ ಹೋಗಿ ತರ್ಬೋದು. ಅಷ್ಟು ಹತ್ರದಲ್ಲಿ ಮನೆ ಮಾಡಿದ್ದೀವಿ, ಮಾರ್ಕೆಟ್ ಹತ್ರ ಆಗಲಿ ಅಂತಲೇ ಮನೆ ಮಾಡಿದ್ದೀವಿ. ಸೊ ಇವಾಗ ಹೋಗ್ಬಿಟ್ಟು ತಂದು ಮೀಶೋದೊಂದು ಪ್ರಾಡಕ್ಟ್ ಬರೋದಿದೆ. ಫೋನ್ ಮಾಡಿದ್ರು ಬರ್ತೀನಿ ಅಂತ, ಯಾವಾಗ ಬರ್ತಾರೋ ಗೊತ್ತಿಲ್ಲ. ಫಸ್ಟು ಹೋಗ್ಬಿಟ್ಟು ನಾನು ತರಕಾರಿ ತೊಗೊಂಡ್ಬಂದ್ಬಿಡೋಣ ಬನ್ನಿ. ಸೊ ಮಾರ್ಕೆಟ್ಗೆ ಹೋಗ್ಬೇಕು ಅನ್ನಲ್ಲ, ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ ಇವಾಗ. ಗಿಡ ನೋಡಿ, ಮನಿ ಪ್ಲಾಂಟ್. ಇಲ್ಲೇ ನಮ್ಮ ಮನೆ ರೋಡ್ ಹತ್ರನೇ ಮಾರ್ಕೆಟ್ ಇರೋದು. ರೋಡಲ್ಲಿ ಆದರೆ ವಿಡಿಯೋ ಮಾಡ್ತೀನಿ. ಅಲ್ಲಿ ಕಾಣಿಸ್ತಿದ್ಯಲ್ಲ ಅದೇ ಮಾರ್ಕೆಟ್. ಇಷ್ಟೇ ನಡ್ಕೊಂಬಂದ್ರೆ ಮಾರ್ಕೆಟ್ ಇದೆ. ಇವ್ರು ತೆಗ್ದಿಲ್ಲ, ಅಲ್ಲಿ ಹೋಗೋಣ ಬನ್ನಿ. ಅಲ್ಲಿ ಕಾಣಿಸ್ತಿದ್ಯಲ್ಲ ಅಲ್ಲಿ. ಇಲ್ಲೇ ತಗೊಳ್ಳೋದು ನಾನು ಬೆಂಡೆಕಾಯಿ. ಎಷ್ಟು ಬೆಂಡೆಕಾಯಿ ಬಂದಿದ್ದೀನಿ, ಇವರು ಮೀಶೋದವ್ರು ಬಂದಿದ್ದಾರೆ. ಕೊಡಿ ಮೀಶೋ ಹೇಳಿ. ಹಾಂ ಅಮರ್ ಮೆಡಿಕಲ್ ಮೀಶೋ ಆರ್ಡರ್ ತೊಗೊಂಡಾಯ್ತು. ಇವಾಗ ತಗೊಳ್ಳೋಣ ಬೆಂಡೆಕಾಯಿನ. ಯಾವತ್ತು
ಹಿಂಗೆ ಮುರಿದ್ಬಿಟ್ಟು ನೋಡಬೇಕು ಅಂತ ನೋಡಿ. ಈ ಥರ ನೋಡಿ, ಈ ಥರ ಮುರಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಎಳೆದು ಅಂತ ಹೇಳ್ತಾರೆ. ಎಲ್ಲ ಆಯ್ಕೊಂಬಿಟ್ಟಿದ್ದಾರೆ ಅನ್ಸುತ್ತೆ. ಸಿಗ್ತೀನಿ. ಫೈನಲಿ ತೊಗೊಂಡು ಬಂದಾಯಿತು. ನಾನು ಜಾಸ್ತಿ ಅಲ್ಲಿ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಯಾಕೆ ಅಂತಂದರೆ ಸ್ವಲ್ಪ ಈಚೆ ವಿಡಿಯೋ ಮಾಡೋದ್ರಿಂದ ಎಲ್ಲ ನಮ್ಮನ್ನೇ ಒಂಥರ ನೋಡ್ತಾರೆ, ಇದು ಏನಪ್ಪ ಹುಡುಗಿ ಫೋನ್ ಹಿಡ್ಕೊಂಡು ಹೋಗ್ತಿದೆಯಲ್ಲ ಅಂತ. ಸೊ ನಾನು ಜಾಸ್ತಿ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ನಾನು ಮೀಶೋದವರು ಇಲ್ಲಿ ಬರ್ತಾರೆ ಅಂತ ಅಂದ್ಕೊಂಡೆ. ಅಲ್ಲೇ ಬಂದರು, ಅಲ್ಲೇ ಕೊಟ್ಬಿಟ್ಟು ಹೋದ್ರು. ಮೀಶೋ ಪ್ರಾಡಕ್ಟ್ ಸಿಕ್ಕಿದೆ ನನಗೆ. ಇದನ್ನೇನು ಬುಕ್ ಮಾಡಿ ಅಂದ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಗೈಸ್, ಅದನ್ನು ತೋರಿಸ್ತೀನಿ. ಬೆಂಡೆಕಾಯಿ ತೊಗೊಂಬಂದೆ ಸಾಂಬಾರಿಗೆ, ಅರ್ಧ kg ತೊಗೊಂಬಂದಿದ್ದೀನಿ. ಸಾಕಾಗುತ್ತೆ ಇಬ್ಬರಿಗೆ, ಅರ್ಧ kgನೂ ಜಾಸ್ತಿನೇ ಆಗುತ್ತೆ, ಬಟ್ ಮಾಡಬೇಕಲ್ಲ. ಇವಾಗ ಬೆಂಡೆಕಾಯಿ ಬಂದುಬಿಟ್ಟು 40 ರೂಪಾಯಿ kg ಅಂತ ಅಂದರು. ನನಗೆ ಅರ್ಧ kg ಸಾಕಾಗಿತ್ತು. 1/4 kg ಅದು ಮಾಡ್ದಂಗೆ ಅನ್ಸಲ್ಲ. ಅರ್ಧ kg ಮಾಡಿದ್ರೆ ಅಟ್ಲೀಸ್ಟ್ ಒಂದು 2 ದಿನ ಸಾಂಬಾರಾಗುತ್ತೆ ಗೈಸ್. ನಮ್ಮ ಗಂಡಂಗೆ ಏನು ಗೊತ್ತಾ, ಸಾಂಬಾರು ಅವ್ರಿಗೆ ಒಂದಿನ ಮಾಡಿದ್ರು ಅಷ್ಟೇ, ಒಂದೇ ದಿನ. ಮತ್ತೆ ಅವರು ನಾಳೆ ತಿನ್ನಲ್ಲ. ಇವತ್ತು ಸಂಜೆ ಮುಗೀತು ಸಾಂಬಾರು, ಮತ್ತೆ ನಾಳೆ ತಿನ್ನಲ್ಲ. ಇಲ್ಲಿ ನೋಡಿ, ದೇವ್ರ ಮನೆ ಪೂಜೆ ಮಾಡಿ ಒಂದು 2 ವಾರ ಆಗಿತ್ತು. ಸ್ವಲ್ಪ ರೀಸನಿಂದ ಪೂಜೆ ಮಾಡಿರಲಿಲ್ಲ. ನೀಟಾಗೆಲ್ಲ ಕ್ಲೀನ್ ಮಾಡ್ಕೋಬೇಕು ಗೈಸ್. ಫಸ್ಟು ಸಾಂಬಾರು ಮಾಡಿಕ್ತೀನಿ. ನೋಡಿ, ದೀಪನೇ ಹಚ್ಚಿಲ್ಲ. ಫಸ್ಟು ಸಾಂಬಾರು ಮಾಡಿಕ್ತೀನಿ. ಸಾಂಬಾರು ಮಾಡಿಕ್ಕಾದ್ಮೇಲೆ ಅವ್ರು ಕೇಳ್ತೀನಿ ಊಟಕ್ಕೆ ಬರ್ತಾರಾ ಇಲ್ವಾ ಅಂತ. ಫಸ್ಟ್ ಅದನ್ನು ಕೇಳಿಕೊಂಡು ಅವ್ರು ಬರ್ತೀನಿ ಅಂದರೆ ರೈಸ್ ಮಾಡಿ ಮುದ್ದೆ ಮಾಡಿ ಅದನ್ನು ರೆಡಿ ಮಾಡಿಕೊಂಡು ಆಮೇಲೆ ದೇವ್ರ ಸಾಮಾನು ತೊಳ್ಕೊತೀನಿ. ಇಲ್ಲಾಂದರೆ ಬರೋದು ಲೇಟ್ ಆಗುತ್ತೆ ಅಂದರೆ ದೇವ್ರ ಸಾಮಾನು ನಾನು ಫಸ್ಟೇ ತೊಳ್ಕೊಂಡ್ಬಿಡ್ತೀನಿ. ಅದಕ್ಕೋಸ್ಕರ ಬನ್ನಿ ಗೈಸ್, ಇವಾಗ ನಾನು ಸಾಂಬಾರನ್ನ ಬೇಗ ಪಟ ಅಂತ ಸಾಂಬಾರನ್ನ ಬೇಗ ಮುಗಿಸೋಣ. ಸಾಂಬಾರು ಒಂದು ಆಗಿಬಿಟ್ರೆ, ಈಗ ಟೈಮ್ 12 ಗಂಟೆ. ಸಾಂಬಾರು ಒಂದು ಆಗಿಬಿಟ್ರೆ ಮಿಕ್ಕಿದ ಕೆಲಸ ಆರಾಮಾಗಿ ಮಾಡ್ಕೋಬೋದು. ಮನೆ ಕೆಲಸ ಎಲ್ಲ ಆಗಿದೆ. ಇನ್ನೇನು ತೊಳೆದ್ಬಿಟ್ರು ಬೆಂಡೆಕಾಯಿನ ತೊಳ್ಕೊಂಡು ಸಾಂಬಾರು ಮಾಡೋದಷ್ಟೇ, ಇನ್ನೇನು ಇಲ್ಲ ಗೈಸ್. ಬೆಂಡೆಕಾಯಿನ ಯಾವತ್ತೂ ನಾವು ಲಾಸ್ಟ್ ತುದಿ ಇರುತ್ತಲ್ಲ, ಅದನ್ನ ಮುರಿದ್ಬಿಟ್ಟು ನೋಡಿ ತರಬೇಕಂತೆ. ಅದು ಬಲ್ತೋಗಿದ್ರೆ ಅದು ಮುರಿಯೋದಕ್ಕಾಗಲ್ಲ, ಇದಾಗುತ್ತೆ. ಬಲ್ತಿದ್ರೆ ಚೆನ್ನಾಗಿ ನೀಟಾಗಿ ಎಳೆದಾಗಿದ್ರೆ ಪಟ್ಟಂತ ಮುರಿದೋಗುತ್ತಂತೆ, ಅವಾಗ ಚೆನ್ನಾಗಿರುತ್ತೆ ಅಂತ ಅರ್ಥ ಅಂತೆ. ಇದು ಎಲ್ಲೋ ನೋಡಿದ್ದು ನಾನು. ಸೊ ಇಲ್ಲಿ ನೋಡಿ, ಇಷ್ಟು ಬೆಂಡೆಕಾಯಿ ಇದೆ. ಇಷ್ಟು ಬೆಂಡೆಕಾಯಿನ ತೊಳೆದ್ಬಿಟ್ಟು ನೀಟಾಗಿ ಇವಾಗ ನಾನು ನೀಟಾಗಿದ್ದು ಇದೆಲ್ಲ ನೀಟಾಗೆಲ್ಲ ಕಟ್ ಮಾಡ್ಕೊಂಬಿಟ್ಟು ನೀಟಾಗಿ ತೊಳೆದು ಬಟ್ಟೆಲಿ ಒರೆಸ್ಕೊಂಡು ಸಾಂಬಾರನ್ನ ಮಾಡೋಣ ಬನ್ನಿ ಗೈಸ್. ಒಂದು ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ. ಆ ಬಟ್ಟೆಗೆ ಹಿಂಗೆ ಹಾಕ್ಬಿಟ್ಟು ನೀಟಾಗಿ ಹಿಂಗೆ ಒರೆಸ್ಬೇಕು. ಹಿಂಗೆ ಅದು ಮುಳ್ಳು ಥರ ಇರುತ್ತೆ ನೋಡಿ, ಈ ಥರ ನೀಟಾಗಿ ಒರೆಸಿ ಈ ಕಡೆ ಸೈಡಲ್ಲಿ ಚಾಪಿಂಗ್ ಬೋರ್ಡಲ್ಲಿ ಇಟ್ಕೋಬೇಕು ಗೈಸ್. ಇದೆಲ್ಲ ಒರೆಸ್ಕೊಂಡ್ಬಿಟ್ಟು ನಾನು ಸಿಗ್ತೀನಿ. ಕ್ಯಾಮ್ರಾ ಇಟ್ಕೊಂಡ್ಬಿಟ್ಟು ಒಬ್ಬಳೇ ಮಾಡೋದಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಬೇಗ ಮಾಡ್ಕೊತೀನಿ, ನಿಮಗೆ ಬೇಗ ಸಿಗ್ತೀನಿ. ಸೊ ಗೈಸ್, ಫೈನಲಿ ಎಲ್ಲ ಕ್ಲೀನ್ ಮಾಡಿಕೊಂಡು ಇದು ಕಟ್ ಮಾಡಿಕೊಂಡು ನೀಟಾಗಿ, ನಿಜ ಈ ಚಾಕು ಎಷ್ಟು ಸಖತ್ತಾಗಿದೆ ಗೊತ್ತಾ. ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡ್ಕೊಂಡಿದ್ದೆ. ಇದು ಚೆನ್ನಾಗಿದೆ ಚಾಕು ಗೈಸ್. ಡಿಸೈನ್ ನೋಡಿ, ಆ್ಯಕ್ಚುಲಿ ನಾನು ಡಿಸೈನ್ ನೋಡಿ ತೊಗೊಂಡಿದ್ದು ಚಾಕು. ನೋಡಿ ಎಷ್ಟು ಚೆನ್ನಾಗಿದೆ ಚಾಕು. ಮತ್ತೆ ಶಾಪ್ ತುಂಬ ಚೆನ್ನಾಗಿದೆ, ಬೇಗ ಕಟ್ ಮಾಡ್ಕೋಬೋದು, ಸ್ವಲ್ಪ ಯೂನಿಕ್ ಆಗೂ ಇರುತ್ತೆ. ಇವಾಗ ಇದನ್ನ ಹೆಂಗೆ ಕಟ್ ಮಾಡಬೇಕು ಅಂದರೆ, ಒಂದು ನಿಮಿಷ ತೋರಿಸ್ತೀನಿ. ಸಾಂಬಾರ್ಗಲ್ವಾ, ಪಲ್ಯಕ್ಕಾದರೆ ಪರವಾಗಿಲ್ಲ. ಸಾಂಬಾರ್ಗಾದ್ರೆ ಒಂದು ಸ್ವಲ್ಪ ಮೀಡಿಯಮ್ ಆಗಿ ಉದ್ದುದ್ದ ಕಟ್ ಮಾಡ್ಕೋಬೇಕಾಗುತ್ತೆ. ಒಂದಿಷ್ಟು ಸಾಂಬಾರಿಗೆ ಕಟ್ ಮಾಡ್ಕೋಬೇಕಾಗುತ್ತೆ. ಪಲ್ಯಕ್ಕಾದ್ರೆ ಚಿಕ್ಕದಾಗಿ ನಾವು ಹೆಚ್ಕೋಬೋದು ಗೈಸ್. ನಾನು ನಿಜ ವಿಡಿಯೋ ಮಾಡಲೇಬೇಕು ಅಂದ್ಕೊಂಡೇ ಮಾಡ್ತಿರೋದು ಗೈಸ್. ಬಿಡಲ್ಲ, ನಾನು ವಿಡಿಯೋ ಮಾಡ್ತೀನಿ. ಬೋರ್ ಆಗುತ್ತೆ ಗೈಸ್ ನನಗೂ. ಅಟ್ಲೀಸ್ಟ್ ವಿಡಿಯೋ ಮಾಡಿದ್ರೆ ಒಬ್ಬಳೇ ಮಾತಾಡ್ಕೊಂಡಾದ್ರು ಟೈಮ್ ಪಾಸ್ ಮಾಡ್ಕೋಬೋದು. ನೋಡಿ ಎಷ್ಟು ಮ್ಯಾಕ್ಸಿಮಮ್ ಅಂದರೆ ಒಂದಿಷ್ಟು ಶುದ್ಧ ಕಟ್ ಮಾಡ್ಕೊಳ್ಳಿ ಸಾಕು. ಇಲ್ಲಿ ಕಾಣಿಸ್ತಿದೆ ನೋಡ್ತಾ ಇರ್ಬೋದು, ಇಷ್ಟು ಶುದ್ಧ ಕಟ್ ಮಾಡ್ಕೊಳ್ಳಿ. ಪಲ್ಯಕ್ಕಾದ್ರೆ ನೀವು ನನ್ಗೆ ಇಷ್ಟೊಂದು ಬೇಡ, ಅದೇನು ಗೊತ್ತಾ, ಬೆಂದ್ರೆ ಕಮ್ಮಿ ಆಗಿಬಿಡುತ್ತೆ. ನೋಡಿ ಚೆಕ್ ಮಾಡ್ಕೊಳ್ಳಿ, ಹುಳ ಇದೆಯಾ ಇಲ್ವಾ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ನೀಟಾಗಿ ಈ ಥರ ಚಾಪ್ ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ. ಆವಾಗ ಆ ಗಮ್ ಥರ ಇರುತ್ತಲ್ಲ ಅದು ಹೋಗುತ್ತೆ. ಸೊ ಗೈಸ್, ಇದೆಲ್ಲ ನೀಟಾಗಿ ಕಟ್ ಮಾಡಿ ನಿಮಗೆ ಇದೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ನಿಮ್ಗೆ ಸಿಗ್ತೀನಿ ಗೈಸ್.
ಗೈಸ್ ನೋಡಿ ಇವಾಗ ಚಾಪ್ ಮಾಡ್ಕೊಂಡಾಯ್ತು. ಇವಾಗ ಇದನ್ನ ನಾನು ಒಗ್ಗರಣೆಗೆ ಹಾಕೋತೀನಿ. ಎಣ್ಣೆ ಹಾಕೊಬಿಟ್ಟು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೋತೀನಿ. ಸ್ವಲ್ಪ ಗಮ್ ಹೋಗೋವರೆಗೂ ಜಲ್ ಥರ ಇರುತ್ತಲ್ಲ ಅದು ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡು ಮಸಾಲೆ ರೆಡಿ ಮಾಡಿಕೊಂಡು ಮಸಾಲೆ ಆದಮೇಲೆ ಇದನ್ನು ಹಾಕಬೇಕು. ಬನ್ನಿ ಮಾಡೋಣ ಬೇಗ ಸಾಂಬಾರನ್ನ. ಗೈಸ್ ಇವಾಗ ನಾನು ಫ್ರೈ ಮಾಡೋಕ್ಕೆ ಏನಂತಾರೆ ಕಡಾಯಿ ತೊಗೊಂಡಿದ್ದೀನಿ. ಸೊ ಹಚ್ಕೊಂಡು ಸ್ವಲ್ಪ ಇದು ಈಟಾದ್ಮೇಲೆ ಎಣ್ಣೆ ಹಾಕ್ಕೋತೀನಿ. ಬನ್ನಿ ನೋಡ್ತೀರಾ. ಈಗ ಇದು ಕಾದಿದೆ, ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಕಾಯುವಷ್ಟು ಎಣ್ಣೆ ಹಾಕೊಳ್ಳೋಣ, ಸಾಕು. ಈಗ ಬೆಂಡೆಕಾಯಿನ ಸೇರಿಸ್ಕೊಳ್ಳೋಣ. ಇದೊಂದು ಕೆಲಸ ಗೈಸ್, ಫ್ರೈ ಮಾಡ್ಕೊಂಡ್ಬಿಟ್ರೆ ಆರಾಮಾಗಿ ಸಾಂಬಾರು ಮಾಡ್ಕೋಬೋದು. ಬೆಂಡೆಕಾಯಿ ಸಾಂಬಾರು ಈಸಿನೇ ಗೈಸ್, ಏನು ಅದೇನು ಕಷ್ಟ ಅಲ್ಲ. ಏನು ಗೊತ್ತಾ, ನಾವೇನು ಕಷ್ಟ ಅನ್ಕೋತೀವೋ ಅದು ಕಷ್ಟ ಆಗುತ್ತೆ ಗೈಸ್. ಇನ್ನೊಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ, ಕಷ್ಟ ಏನೂ ಇಲ್ಲ. ನಾವು ಇಷ್ಟಪಟ್ಟು ಮಾಡಿದ್ರೆ ಅದೆಲ್ಲ ಇಷ್ಟನೇ ಆಗೋದು, ಈಸಿನೇ ನಮಗೆ. ನಾವು ಅನ್ಕೋತೀವಲ್ಲ ಅಯ್ಯೋ ಅದು ಕೆಲಸ ಕಷ್ಟ, ಯೂಟ್ಯೂಬ್ ಮಾಡೋದು ಕಷ್ಟ, ಏನಿಲ್ಲ ಗೈಸ್. ನಾನು ಹಂಗೆ ಅನ್ಕೋತಿದ್ದೆ. ಯೂಟ್ಯೂಬ್ ಅಯ್ಯೋ ಬಿಟ್ಬಿಡೋಣ, ಯಾರು ಮಾಡ್ತಾರೆ ಡೈಲಿ ಲಾಗ್ ಯಾರು ಹಾಕ್ತಾರೆ ಅಂತ ಇದು ಮಾಡ್ತಿದ್ದೆ. ಇಲ್ಲ ಗೈಸ್, ಒಂದು ಏನಂತ ಟೈಮ್ ಪಾಸ್ ಆಗುತ್ತೆ, ನಮಗೂ ಟೈಮ್ ಹೋಗೋದು ಗೊತ್ತಾಗುತ್ತೆ. ಎಷ್ಟು ಬೇಗ ಟೈಮ್ ಆಯ್ತಪ್ಪ ಅನ್ಸ್ಬೇಕು, ಅಯ್ಯೋ ಏನೂ ಟೈಮ್ ಆಗಿಲ್ವಲ್ಲ ಅಂತ ಅನ್ಸ್ಬಾರ್ದು. ಈಗೊಂದು ಯೂಟ್ಯೂಬ್ ಮಾಡಿ ವ್ಯೂಸ್ ಬರೋ ನಮಗೆ ವ್ಯೂಸ್ ಕೊಡ್ತಾ ಇಲ್ಲ ಗೈಸ್. ಯಾರು ಸ್ಟಾರ್ಟಿಂಗಲ್ಲಿ ಬೆಳೆಯೋಕ್ಕಾಗಲ್ಲ, ಫಸ್ಟು ಮಾಡ್ತಾ ಇರಬೇಕು. ಯಾವುದಾದ್ರೂ ಒಂದು ವಿಡಿಯೋ ನಮ್ದು ಕ್ಲಿಕ್ ಆಗೇ ಆಗುತ್ತೆ ಗೈಸ್, ಆವಾಗ ನಮಗೆ ಮೋಟಿವೇಶನ್ ಆಗುತ್ತೆ ಮಾಡಬೇಕು ನಾವು ಅಂತ. ಸೊ ಇಲ್ಲಿ ಫ್ರೈ ಮಾಡ್ಕೊಳ್ಳೋಣ, ಸಾಂಬಾರಿಗೆ ರೆಡಿ ಮಾಡ್ಕೊಂಬಿಡೋಣ ಅನಿಸುತ್ತೆ. ಇಲ್ಲಾಂದರೆ ಫಸ್ಟ್ ಫ್ರೈ ಮಾಡಿ ಎತ್ತಿಕೊಂಬಿಡೋಣ ಗೈಸ್, ಆಮೇಲೆ ಸಾಂಬಾರಿಗೆ. ಸೊ ಗೈಸ್ ಬನ್ನಿ, ನಾನು ಇದಕ್ಕೆ ಇವಾಗ ಏನು ಹಾಕೋತೀನಿ ಅಂತ ತೋರಿಸ್ತೀನಿ. ಫಸ್ಟು ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ, ತೊಳೆದಿಟ್ಕೊಂಡಿದ್ದೀನಿ. ಒಂದು ಇಡೀ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ನೆಕ್ಸ್ಟು ಬೆಳ್ಳುಳ್ಳಿ, 1 ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸೊ ಗೈಸ್ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ, 1 ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ. ಮತ್ತು ಚಕ್ಕೆ ಲವಂಗ ಹಾಕೋತಾ ಇದ್ದೀನಿ ಗೈಸ್, ಚಕ್ಕೆ ಲವಂಗ. 1 ಇಡೀ ಕಾಯಿ ಹಾಕೋತಾ ಇದ್ದೀನಿ, 1 ಕಪ್ಪಷ್ಟು ಕಾಯಿ ಹಾಕೋತಾ ಇದ್ದೀನಿ. ಮತ್ತು 1 ದಪ್ಪದ ಈರುಳ್ಳಿ ಹಾಕೋತಾ ಇದ್ದೀನಿ ಗೈಸ್, 1 ದಪ್ಪದ ಈರುಳ್ಳಿ ಹಾಕೋತಾ ಇದ್ದೀನಿ. ನೆಕ್ಸ್ಟು 1-2 ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ನೋಡಿ ಇಷ್ಟೆಲ್ಲ ಹಾಕೋಬೇಕಾಗತ್ತೆ. ಮತ್ತು ಇದಕ್ಕೆ ಖಾರ ಪುಡಿ, ಸಾಂಬಾರ್ ಪುಡಿ, ಸ್ವಲ್ಪ ಅರ್ಶಿನ ಹಾಕೊಂಡು ರುಬ್ಕೊಳ್ಳೋಣ ಬನ್ನಿ. ಸೊ ಇವಾಗ ಇಷ್ಟೆಲ್ಲ ಹಾಕ್ಕೊಂಡಿದ್ದೀನಲ್ಲ, ಇದಕ್ಕೆ ನಾನು ಇವಾಗ ಖಾರ ಪುಡಿ ಸೇರಿಸ್ಕೊತಾ ಇದ್ದೀನಿ. ಖಾರ ಪುಡಿ ಈ ಸ್ಪೂನಲ್ಲಿ 4 ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. ಖಾರ ಬೇಕಂದಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಈ ಸ್ಪೂನಲ್ಲಿ ಹಾಕ್ಕೊಳ್ಳಿ. ಮತ್ತು ಇವಾಗ ಇದಕ್ಕೆ ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ. ಸಾಂಬಾರು ಪುಡಿ ಇದ್ದರೆ ಸಾಂಬಾರು ಪುಡಿ ಹಾಕ್ಕೊಳ್ಳಿ, ಸಾಂಬಾರು ಪುಡಿ ಇಲ್ಲ ಅಂತ ಅಂದರೆ ಏನು ಮಾಡೋಕ್ಕಾಗತ್ತೆ, ಸಾಂಬಾರು ಪುಡಿ ಹಾಕ್ಕೊಳ್ಳಿ. ಸೊ ಇದೊಂದು 3 ಸ್ಪೂನ್ ಹಾಕೋತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ಇವಾಗ ಇದನ್ನ ನೀಟಾಗಿ ರುಬ್ಕೋಬೇಕಾಗುತ್ತೆ. ಸೊ ಇವಾಗ ಸ್ವಲ್ಪ ನಾನು ನೀರು ಸೇರಿಸ್ಕೋಬೇಕಲ್ಲ, ನೀರು ತಗೋತಾ ಇದ್ದೀನಿ. ಸೊ ಇವಾಗ ನಾನು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋತಾ ಇದ್ದೀನಿ, ಖಾರ ರುಬ್ಬೋಷ್ಟು ನೀರು ಹಾಕೋತಾ ಇದ್ದೀನಿ. ಸೊ ಇವಾಗ ನನಗೆ ರುಬ್ಕೊಂಬಿಟ್ಟು ನಿಮಗೆ ಸಿಗ್ತೀನಿ ಗಾಯ್ಸ್. ನಾನಿವಾಗ ರುಬ್ಬಿದ್ದೀನಿ, ನೋಡ್ತಾ ಇರ್ಬೋದು. ಯಾವ ಥರ ರುಬ್ಬೇಕು ಅಂದರೆ ನೋಡಿ, ಈ ಥರ ಪೇಸ್ಟಾಗಿ ರುಬ್ಬಬೇಕು. ಸಣ್ಣ ಅಂದರೆ ಎಷ್ಟು ಸಣ್ಣ ಆಗುತ್ತೆ ನಿಮ್ಮ ಕೈಲಿ ಅಷ್ಟು ಸಣ್ಣ ಆಗುತ್ತೆ ರುಬ್ಕೊಳ್ಳಿ. ನೋಡಿ ನೋಡಿದ್ರಾ, ಈ ಥರ ಫುಲ್ ಪೇಸ್ಟ್ ಆಗಬೇಕು. ಮಸಾಲೆ ನೀಟಾಗಿ ರುಬ್ಕೋಬೇಕಾಗುತ್ತೆ. ಈ ಥರ ಫುಲ್ ಪೇಸ್ಟಾಗಿ ನಾನು ರುಬ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ ಹಾಕೋಣ ಬನ್ನಿ. ಗಾಯ್ಸ್ ಇವಾಗ ನಾನು ತಪ್ಪಲೆ ಇಟ್ಕೊಂಡಿದ್ದೀನಿ ಸಾಂಬಾರು ಮಾಡೋದಕ್ಕೆ. ಸೊ ಗ್ಯಾಸ್ ಹಚ್ಕೊತಾ ಇದ್ದೀನಿ. ಇದು ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದಮೇಲೆ ಒಗ್ಗರಣೆಗೆ ಏನೇನು ಬೇಕೋ ಅದೆಲ್ಲ ಹಾಕೋಣ. ಸೊ ಕಾಯಲಿ ಸ್ವಲ್ಪ, ಒಂದು 5 ಮಿನಿಟ್ಸ್. ಕಾದಿದೆ. ಇವಾಗ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನಾವು ಬೆಂಡೆಕಾಯಿಗೂ ಎಣ್ಣೆ ಹಾಕ್ಕೊಂಡಿರ್ತೀವಲ್ಲ, ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ. 1-2 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಎಣ್ಣೆ ಕಾಯಿಲಿ, ಸಾಸಿವೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದಿದೆ. ಇವಾಗ ಸಾಸಿವೆ ಹಾಕ್ಕೊಳ್ಳೋಣ. ಕರಿಬೇವು ತೊಳ್ಕೊಂಡು ಹಾಕೋಣ. ಕರಿಬೇವು ಹಾಕ್ಕೊತಾ ಇದ್ದೀನಿ.
ಈರುಳ್ಳಿನ ಒಂದು ಚಿಕ್ಕದು ತಗೊಳ್ಳಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿ ಒಗ್ಗರಣೆಗೆ. ಇದನ್ನ ನೀಟಾಗಿ ಥರ ಫ್ರೈ ಮಾಡ್ಕೊಳ್ಳೋಣ. ಈಗ ನೀಟಾಗಿ ಇದೆಲ್ಲ ಫ್ರೈ ಆಗಿದೆ. ಸೊ ನಾನು ಏನು ಖಾರ ರುಬ್ಬಿಟ್ಕೊಂಡಿದ್ದೀನಲ್ಲ ಅದೊಂದು ಸ್ಪೂನ್ ಹಾಕ್ಕೊತೀನಿ, 1-2 ಸ್ಪೂನು. ಯಾಕೆ ಅಂತ ಅಂದರೆ ನಾವು ಮಸಾಲೆ ಹಾಕೊಂಡಾಗ ಒಗ್ಗರಣೆಗೆ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ಅಂತ ಈ ಥರ ನೀಟಾಗಿ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಇದಾದ್ಮೇಲೆ ಏನು ಮಸಾಲೆ ಇದೆಯಲ್ಲ ಅದನ್ನ ಹಾಕ್ಕೊತೀನಿ. ಸೊ ಒಂದ್ಸತಿ ಮಿಕ್ಸ್ ಮಾಡೋಣ ನೀಟಾಗಿ. ನೋಡಿ ಕಾಣಿಸ್ತಾ ಇರ್ಬೋದು ನೋಡಿ. ಯಾವಾಗಲೂ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಮಸಾಲೆ ಹಾಕಿದಾಗ, ಇಲ್ಲ ಕಂಟಿ ಇದ್ದಂಗೆ ಆಗ್ಬಿಡುತ್ತೆ. ಸೊ ಒಂದು 2 ಮಿನಿಟ್ಸ್ ಇದು ಫ್ಲೇವರ್, ಅದು ಏನು ಖಾರ ಪುಡಿ ಸಾಂಬಾರ್ ಪುಡಿ ಎಲ್ಲ ಹಾಕಿರ್ತೀವಲ್ಲ ಒಗ್ಗರಣೆಗೆ ಘಾಟ್ ಹೋಗುತ್ತೆ. ಅಲ್ಲಿವರೆಗೂ ಇದನ್ನ ನಾವು ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಮಿಕ್ಸಿಗೆಲ್ಲಿ ಇರುತ್ತಲ್ಲ ನೀರನ್ನ ತೆಗೆದು ಇದಕ್ಕೆ ಹಾಕೋಣ. ಇವಾಗ ನೋಡಿ ಕುದೀತಿದೆ, ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಏನು ಮಿಕ್ಸಿ ತೊಳ್ಕೊಂಡಿದ್ದಾರ ಆ ನೀರನ್ನ ಹಾಕ್ಕೋಬೇಕಾಗುತ್ತೆ. ವೇಸ್ಟ್ ಮಾಡಬೇಡಿ, ಆ ನೀರನ್ನೇ ಹಾಕ್ಕೊಂಡು ನಿಮಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟು ಅದಕ್ಕೆ ನೀರು ಹಾಕ್ಕೊಳ್ಳಿ. ಇನ್ನೂ ಬೇಕಿದ್ರೆ ಹಾಕ್ಕೊಳ್ಳಿ. ನೋಡಿ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇದ್ರೆ, ನೋಡಿ ಸ್ವಲ್ಪ ಥಿಕ್ನೆಸ್ ಇದೆ. ಆ ಗ್ರೇವಿಗೆ ಚಪಾತಿಗಾದ್ರೆ ಥಿಕ್ನೆಸ್ ಮಾಡ್ಕೊಳ್ಳಿ. ಸಾಂಬಾರ್ ಮುದ್ದೆಗೆ ಅನ್ನಕ್ಕೆ ಮುದ್ದೆಗೆ ಆದರೆ ಸ್ವಲ್ಪ ನೋಡಿ ನೀರು ಹಾಕ್ಕೊಳ್ಳಿ, ನೀರು ಸೇರಿಸ್ಕೊಳ್ಳಿ. ನೋಡಿದ್ರ ಸಾಕಿಷ್ಟು, ನೋಡಿ ಸಾಕು. ಇವಾಗ ಒಂದು 2 ಮಿನಿಟ್ಸ್ ಪ್ಲೇಟ್ನ ಮುಚ್ಚೋಣ, ಒಂದು 2 ಮಿನಿಟ್ಸ್ ಅಷ್ಟೇ. ಇವಾಗ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸಾಂಬಾರು ಕುದೀತಿದೆ. ಇಲ್ಲಿ ನೋಡ್ತಾ ಇರ್ಬೋದು ಸಾಂಬಾರು ಆಲ್ರೆಡಿ ಕುದೀತಿದೆ ನೋಡಿ. ಸೊ ನಾವು ಇದಕ್ಕೆ ಇವಾಗ ಏನು ಹಾಕ್ಬೇಕಂದ್ರೆ ಹುಣಸೆಹಣ್ಣು ನೀರನ್ನ, ಒಂದು ನಿಂಬೆಹಣ್ಣು ಗಟ್ಟರಷ್ಟು ಹುಣಸೆಹಣ್ಣನ್ನ ತೆಗೆದಿಟ್ಕೊಂಡಿದ್ದೆ ರಸನ. ಇವಾಗ ನೋಡಿ ಇದನ್ನು ಹಾಕ್ತಾ ಇದ್ದೀನಿ. ನೀಟಾಗಿ ಈ ಥರ ಮಿಕ್ಸ್ ಮಾಡಿ, ಆಮೇಲೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೇಕಾಗುತ್ತೆ. ನೋಡಿ ಇಷ್ಟು, ನಾನು ಚಿಕ್ಕ ಸ್ಪೂನ್ ಆಗೋದ್ರಿಂದ ಒಂದು 3 ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಚಿಕ್ಕ ಸ್ಪೂನ್ ಅಲ್ವಾ. ಆಮೇಲೆ ನೀಟಾಗಿ ಇದನ್ನ ಒಗ್ಗರಣೆಗೆ ಮಿಕ್ಸ್ ಮಾಡಿ ನೋಡಿ. ಮುದ್ದೆಗೆ ಅನ್ನಕ್ಕೆ ಇದೆಲ್ಲ ಚೆನ್ನಾಗಿ ಸೆಟ್ ಆಗುತ್ತೆ. ಮುದ್ದೆ ಊಟ ಮಾಡೋರ್ಗಂತೂ ಈ ಸಾಂಬಾರನ್ನ ಟ್ರೈ ಮಾಡಬೇಕು ಅಂತಾನೆ ಹೇಳ್ತೀನಿ, ತುಂಬ ಚೆನ್ನಾಗಿರುತ್ತೆ. ಬೆಂಡೆಕಾಯಿ ಲೈಕ್ ಚಪಾತಿಗೆ ಅಂದರೆ ನಾನು ಏನು ಇದರಲ್ಲಿ ಪ್ರೊಸೀಜರ್ ಮಾಡಿದ್ನು ನೀವು ಅದೇ ಮಾಡಿ, ಬಟ್ ನೀರು ಕಮ್ಮಿ ಹಾಕಿ ಅಷ್ಟೇ. ನೋಡಿ ಇವಾಗ ಕುದೀತಿದೆ. ಸೊ ಇದು ಕುದಿ ಬರಲಿ. ನೆಕ್ಸ್ಟ್ ನಾವೇನು ಬೆಂಡೆಕಾಯಿನ ಫ್ರೈ ಮಾಡಿ ಇಟ್ಕೊಂಡಿದ್ವೋ ಅದನ್ನು ಈ ಸಾಂಬಾರಿಗೆ ಸೇರಿಸ್ಕೊಳ್ಳೋಣ ಅಷ್ಟೇ. ಸಾಂಬಾರ್ ಈಸಿಯಾಗಿ ಆಗೋಯ್ತು. ಏನು ಮಸಾಲೆ ಆರಾಮಾಗಿ ಮನೇಲಿ ಕರೆಂಟ್ ಇದ್ರೆ ಆರಾಮಾಗಿ ರುಬ್ಕೊಂಡು ಮಾಡ್ಕೊಬೋದು. ನೋಡಿ ಈ ಥರ ಕುದಿ ಬರಲಿ. ನೋಡಿ ಕಾಣಿಸ್ತಿದ್ಯಾ? ನಾವೇನು ಬೆಂಡೆಕಾಯಿನ ಹಾಕ್ಕೊಂಡಿದ್ವೋ ನೀಟಾಗಿ ಇದಕ್ಕೆ ನಾನು ಸೇರಿಸ್ಕೊತಾ ಇದ್ದೀನಿ. ಮಕ್ಳಿಗೆ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಬೆಂಡೆಕಾಯಿನ ಇದಕ್ಕೆ ಸೇರಿಸ್ಕೊಂಡೆ. ಇವಾಗ ಮತ್ತೆ ಇದಕ್ಕೆ ಮಿಕ್ಸಪ್ ಮಾಡೋಣ ನೀಟಾಗಿ ಒಂದ್ಸತಿ. ನೆಕ್ಸ್ಟ್ ಇದನ್ನ ಒಂದು 2 ಮಿನಿಟ್ಸ್ ಮುಚ್ಚೋಣ. ಒಂದು 2 ಮಿನಿಟ್ಸ್ ಅಷ್ಟೇ. ಎಸ್ ಗೈಸ್, ಫೈನಲಿ ಸಾಂಬಾರ್ ಆಗಿದೆ. ಬನ್ನಿ ತೋರಿಸ್ತೀನಿ ನೋಡಿ ಹೇಗೆ ಕೂತಿದೆ ಅಂತ. ಸೂಪರ್ ಆಗಿದೆ ಗೈಸ್, ನೋಡ್ತಿದ್ರೇನೆ ಬೇಗ ಊಟ ಮಾಡಬೇಕು ಅನಿಸ್ತಿದೆ. ಬೆಂಡೆಕಾಯಿ ಅಷ್ಟೇ ಚೆನ್ನಾಗಿ ಬೆಂದಿದೆ, ಮಸಾಲೆ ಎಲ್ಲ ಹಿಡಿದಿದೆ. ಇವಾಗ ಇದನ್ನ ಮತ್ತೆ ಕ್ಲೋಸ್ ಮಾಡಿ ಆಫ್ ಮಾಡೋದಷ್ಟೇ ಗೈಸ್. ಸಾಂಬಾರ್ ಮುಗೀತು. ಸಾಂಬಾರ್ ಕೆಲಸ ಬೇಗ ಮುಗಿಸಿದೀನಿ ಗೈಸ್. ಸಾಂಬಾರ್ ಮುಗೀತು. ಇವಾಗ ನಮ್ಮ ಯಜಮಾನಕ್ಕೆ ಹೇಳ್ಬಿಟ್ಟು ಫೋನ್ ಮಾಡ್ಬೇಕು, ಊಟಕ್ಕೆ ಬರ್ತೀರಾ ಇಲ್ವಾ ಅಂತ. ಅವ್ರು ಬರ್ತೀನಿ ಅಂದ್ರೆ ಮುದ್ದೆ ಇಲ್ಲಾಂದ್ರೆ ರೈಸ್ ಇಡಬೇಕು, ಅವ್ರು ಬರಲ್ಲ ಅಂದ್ರೆ ನಾನು ಒಬ್ಬಳೆ ರೈಸ್ ಇಟ್ಕೋಬೇಕು. ಇವಾಗ ಸ್ವಲ್ಪ ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡೋದಿದೆ, ಅದು ಸ್ವಲ್ಪ ಕೆಲಸ ಇದೆ. ಈ ಸಾಂಬಾರೆಲ್ಲ ಆಯ್ತು. ಇವಾಗ ದೇವ್ರ ಮನೆ ಅದೊಂದು ತಗೊಂಡು ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ
ನೆಮ್ಮದಿ ಆಗುತ್ತೆ. ನಾಳೆ ಪೂಜೆಗೆ ಈ ಸ್ವಲ್ಪ ಈಸಿ ಆಗುತ್ತೆ. ನಾಳೆನೇ ಎತ್ಕೊಂಡು ಪೂಜೆ ಮಾಡೋದಕ್ಕೆಲ್ಲ ಹಿಂಸೆ ಆಗುತ್ತೆ. ಸ್ವಲ್ಪ ಇವಾಗ ದೇವ್ರನ್ನೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ರೆ ನನಗೂ ನಾಳೆ ಬೇಗ ಎದ್ದು ಪೂಜೆ ಮಾಡೋದಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇವಾಗಲೇ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಊಟ ಆದ್ಮೇಲೆ ಕ್ಲೀನ್ ಮಾಡ್ಕೊಳ್ಳ. ಇಲ್ಲ ಟೈಮ್ ಎಷ್ಟು ಮೇ ಬಿ 1 ಗಂಟೆ ಆಗಿರ್ಬೋದು. ಅರ್ಧ ಗಂಟೆ 1 ಅವರ್ ಸಾಂಬಾರು ಮಾಡಿದ್ದೀನಿ. 1 ಅವರ್ ಸಾಂಬಾರು ಮತ್ತು ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಮಾಡೋಷ್ಟು ಲೇಟ್ ಆಯಿತು. ಸೊ ಇವಾಗ ದೇವ್ರ ಮನೆ ಕ್ಲೀನ್ ಮಾಡ್ಕೋಬೇಕು. ರೀಲ್ಸ್ ಒಂದು ಇನ್ಸ್ಟಾಗ್ರಾಮ್ ಒಂದು ರೀಲ್ಸ್ ಅಪ್ಲೋಡ್ ಮಾಡಬೇಕು. ಸೊ ಬನ್ನಿ ಗೈಸ್, ಅದನ್ನು ಬೇಗ ಮಾಡೋಣ ಬನ್ನಿ. ನೋಡ್ತಾ ಇರ್ಬೋದು ಈ ಥರ ಬಂದಿದೆ. ಸೊ ಸಾಂಬಾರು ಅಂತೂ ತುಂಬಾ ಚೆನ್ನಾಗಿದೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ. ಬೇಗ ಊಟ ಮಾಡಬೇಕು. ಬಿಸಿ ಬಿಸಿದು ಮಳೆ ಬರೋ ಥರ ಬೇರೆ ಇದೆ. ಇಲ್ಲಿ ನೋಡಿ ಗೈಸ್, ನಾವು ನಿಮಗೆ ಊಟ ಆದ್ಮೇಲೆ ಸಿಗ್ತೀವಿ. ನಿಮ್ದಿದೆಯಾ ಐಡಿ? ಮಾಡಿ ಸ್ಟಾರ್ಟ್ ಮಾಡಿ ಮತ್ತೆ. ಸೊ ಗೈಸ್, ಸೀರೆ ಅಂಗಡಿ ಎಂತಕ್ಕೆ ಹೋಗಿದೆ ಅಂದರೆ ಸೀರೆ ತೊಗೋಬೇಕಿತ್ತು. ಅರ್ಜೆಂಟಿಗೆ ಒಂದು 3 ಸೀರೆ ತೊಗೋಬೇಕಿತ್ತು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಸೀರೆ ಇಟ್ಟಿದ್ದೀನಿ. ಇದೊಂದು, ನೆಕ್ಸ್ಟ್ ಇದೊಂದು, ಆಮೇಲೆ ಇದೊಂದು. ಅರ್ಜೆಂಟಿಗೆ ಒಂದು 3 ಸೀರೆ ಬೇಕಿತ್ತು. ಅದಕ್ಕೋಸ್ಕರ ಬಟ್ಟೆ ಅಂಗಡಿಗೆ ಹೋಗಿದ್ದೆ. ಅದನ್ನು ವೀಡಿಯೋ ಮಾಡಿಲ್ಲ, ಯಾಕೆಂದರೆ ನಮ್ಮ ಮನೆಗೆ ಗೆಸ್ಟ್ ಬರ್ತಿದ್ದಾರೆ. ಸೊ ಅವ್ರಿಗೆ ಕೊಡಬೇಕಲ್ಲ, ಅದಕ್ಕೋಸ್ಕರ ಸೀರೆ ತೊಗೊಬರಕ್ಕೆ ಹೋಗಿದ್ದೆ. ನಾನು ದೇವ್ರ ಸಾಮಾನು ತೊಳಿಬೇಕು ಅಂದ್ಕೊಂಡೆ, ಆಗ್ತಿಲ್ಲ. ಯಾಕೆಂದರೆ ಅವ್ರು ಬರೋ ಟೈಮಲ್ಲಿ ನಾನು ದೇವ್ರ ಪಾತ್ರ ತೆಗೆದಿಟ್ಕೊಳ್ಳೋಕ್ಕೆ ಆಗಲ್ಲ. ಅವ್ರು ಬಂದು ಆದಮೇಲೆ ಇದ್ದರೆ ಇವತ್ತು ತೊಳೆಯಲ್ಲ. ಇಲ್ಲ ಅಂತ ಅಂದರೆ ತೊಳೆದ್ಬಿಡ್ತೀನಿ. ಅದಕ್ಕೋಸ್ಕರ ನಡೀತರ ರೆಡಿ ಆಗಿದ್ದೀನಿ. ಜಸ್ಟ್ ಒಂದು ಟಾಪ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಗೈಸ್. ಸೀರೆ ತೊಗೊಂಬಂದಾಯಿತು. ಬಿಲ್ಲು ಇಲ್ಲೇ ಇದೆ ನೋಡಿ, ಸ್ಯಾರಿದು ಬಿಲ್ಲಿದೆ. 3 ಸೀರೆ ತೊಗೊಂಬಂದೆ. ಅವ್ರು 3 ಜನ ಲೇಡೀಸ್ ಬರ್ತಿದ್ದಾರೆ. ಸೊ ನಮ್ಮನೆಗೆ ಬರೋರಿಗೆ ಅಷ್ಟು ಕುಂಕುಮ ಎಲ್ಲ ಕೊಡಬೇಕಲ್ಲ, ಅದಕ್ಕೋಸ್ಕರ. ಫಸ್ಟ್ ಟೈಮ್ ಅಂತ ಇಲ್ಲ, ಸೊ ಒಂದು 2 ಟೈಮ್ಸ್ ಬಂದಿದ್ದಾರೆ. ಅದಕ್ಕೋಸ್ಕರ ಹೋದ್ಸತಿ ನಾನು ಬಂದಾಗ ಸ್ಯಾರಿ ತಂದಿರಲಿಲ್ಲ, ಕೊಟ್ಟಿರಲಿಲ್ಲ. ಅದಕ್ಕೆ ಸ್ವಲ್ಪ ಸ್ಯಾರಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಅದಕ್ಕೆ ಕೊಡಬೇಕು. ಇವಾಗ ಅವ್ರು ಬಂದು ನಾನು ವೀಡಿಯೋ ಮಾಡಲ್ಲ ಆ್ಯಕ್ಚುಲಿ. ಅವರೆಲ್ಲ ಇದ್ದಾಗ ನಾನು ವೀಡಿಯೋ ಮಾಡಲ್ಲ, ಯಾಕೆಂದರೆ ಒಂಥರ ಶೈ ಫೀಲ್ ಆಗುತ್ತೆ. ಅವ್ರು ಹೋದ್ಮೇಲೆ ವೀಡಿಯೋ ಮಾಡ್ತೀನಿ. ಗೈಸ್, ಇವಾಗ ನಮ್ಮ ಅಮ್ಮ ಬಂದರು. ಜಸ್ಟ್ ಇವಾಗಿನ್ನೂ ಬಂದರು. ಏನಕ್ಕೆ ಅಂತ ಅಂದರೆ ಅವರು ಗೆಸ್ಟ್ ಬರ್ತಾರಲ್ವಾ, ನಾನು ಒಬ್ಬಳೇ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಮ್ಮಮ್ಮ, ಯಾಕೆಂದರೆ ನಮ್ಮ ಅಮ್ಮನೂರವರೇ, ಅದಕ್ಕೋಸ್ಕರ ನಮ್ಮಮ್ಮ ಬಂದಿದೆ. ಇಲ್ಲಿ ನೋಡಿ ಗೈಸ್, ಎಲ್ಲಡಿಕೆ ಹಾಕ್ಕೊಂಡು ಕೈ ತೆಗಿ. ನಮ್ಮಮ್ಮ ಎಲ್ಲಡಿಕೆ ಹಾಕ್ಕೊಳುತ್ತೆ ಗೈಸ್. ಊಟ ಮಾಡ್ದ ಎಲ್ಲ. ಸೊ ಗೈಸ್, ಇವಾಗ ಅವ್ರು ಇನ್ನೂ ಬಂದಿಲ್ಲ. ಸೊ ಅವ್ರಿಗೋಸ್ಕರ ವೇಟಿಂಗ್. ಬರಬೇಕು. ನಾನು ಜ್ಯೂಸು ಎಲ್ಲ ತಂದಿಟ್ಟಿದ್ದೀನಿ. ಇವತ್ತು ಮಂಡೇ. ಅವ್ರು ನೆನ್ನೆನೇ ಬರ್ತೀನಿ ಅಂದರು. ನೆನ್ನೆ ಬಂದಿದ್ರೆ ಬಿರಿಯಾನಿ ಮತ್ತು ಚಿಕನ್ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದು. ಅವ್ರು ನೆನ್ನೆ ಬರಲಿಲ್ಲ. ಸ್ವಲ್ಪ ಗುರುಪ್ರೇಷ ಇತ್ತಂತೆ. ಸೊ ಅಲ್ಲಿ ಹೋಗಿದ್ರು, ಅದಕ್ಕೆ ಅವರು ಬರಲಿಲ್ಲ. ಇವಾಗ ಬರ್ತಿದ್ದಾರೆ ನೋಡ್ಕೊಂಡು ಹೋಗೋಕ್ಕೆ. ಮತ್ತೆ ಅವರು ಹಾಸನ್ಗೆ ಹೋಗ್ಬೇಕು ಪಾಪ. ಅದಕ್ಕೂ ನಾನು ನೋಡೋಕ್ಕೋಸ್ಕರ ಬರ್ತಿದ್ದಾರೆ ಗೈಸ್. ಇವತ್ತು ಹೋಗ್ತಾರಂತ? ಇವತ್ತು ಹೋಯ್ತಾರಂತೆ. ಸೊ ನೋಡಿ, ಸುಮ್ಮನೆ ನಮ್ಮ ಹತ್ರ ಬೆಲೆ ಅಂತೀನಲ್ವಾ. ಗೈಸ್ ಬಂದ್ಬಿಟ್ಟು ನೆಂಟರು ಹೋದ್ರು. ಇವಾಗ ನಾವು ಚೋಚತ್ ನಿಂತ್ಕೊಂಡು ಕೂತಿದ್ದೀವಿ. ಎಸ್ ಗೈಸ್, ಫೈನಲಿ ಅವರು ಹೊರಟರು. ಲೇಟಾಗಿ ಹೊರಟರು. ನಾನು ದೇವ್ರ ಸಾಮಾನೆಲ್ಲ ತೊಳ್ಕೊಳ್ಳೋಣ ಅಂದ್ಕೊಂಡೆ, ಆಗಲಿಲ್ಲ. ಊಟ ಮಾಡ್ಕೊಂಡು ಹೊರಟರು ಅವರು. ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 10:30 ಸಮಥಿಂಗ್ ಆಗಿದೆ. ಇವಾಗ ತೊಳೆಯೋದಕ್ಕೂ ಆಗಲ್ಲ. ಊಟ ಮಾಡಿ ಮಲ್ಕೊಂಡ್ರೆ ಸಾಕು ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನಾಳೆ ತೊಳೆಯೋಕ್ಕಾಗಲ್ಲ, ಬುಧವಾರ ತೊಳಿಬೇಕು. ಸೊ ಗೈಸ್, ಸೊ ನನ್ನ ಡೇ ಲಾಗ್ ಆಗಿತ್ತು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆಗಿದ್ದಲ್ಲಿ ಏನು ಮಾಡಬೇಕು ಅಂದರೆ, ನಿಮ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಲೈಕ್, ಕಮೆಂಟ್, ಶೇರ್, ಹಾಗೆ ನನ್ನ ಚಾನಲೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ನಿಮ್ಮ ಒಂದೊಂದು ಫಾಲೋವರ್ಸ್ ನಂಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಮುಂದಿನ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್.